ಸ್ವಾಗತ ಬಯಸಿದ್ದಾರೆ. ನಂದು ನಮಸ್ಕಾರ. ನಾನು ಅಚ್ಯುತ ಸಂಪಿಗೆ ಅಂತೇಳಿ ತುಳುನಾಡು ಮನ್ಸಾ ಸಮಾಜ ಸೇವಾ ಸಂಘ ಇದರ ಗೌರವ ಸಲಹೆಗಾರನಾಗಿದ್ದೇನೆ. ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಮುಖ್ಯ ಉದ್ದೇಶ ನಮ್ಮದೊಂದು ತುಳುನಾಡು ಅಂದ್ರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಅಸ್ಪೃಶ್ಯ ಸಮುದಾಯ ಮನ್ಸಾ ಅಂತ ಹೇಳೋದು. ಈ ಜಾತಿಯ ಹೆಸರು ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬಿಟ್ಟು ಹೋಗಿರುವಂತದ್ದು. ಇದನ್ನ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಬೇಕಂತೇಳಿ ನಾವು ಕಳೆದ 30 ವರ್ಷಗಳಿಂದ ಬಂದ ಸರ್ಕಾರಗಳಿಗೆ ಮನವಿಯನ್ನು ಕೊಟ್ಟು ಅವರನ್ನ ಮಂತ್ರಿ ಭಾಗದವರೆಲ್ಲ ಭೇಟಿ ಮಾಡಿದ್ರು ಕೂಡ ಈವರೆಗೂ ಕೂಡ ಈ ಸರ್ಕಾರ ಯಾವುದೇ ಸರ್ಕಾರಗಳು ಈ ಜಾತಿಯ ಹೆಸರನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಒಂದು ಮುತುವರ್ಜಿ ವಹಿಸಲಿಲ್ಲ. ಇತ್ತೀಚೆಗೆ ಕಳೆದ 2 ವರ್ಷಗಳ ಹಿಂದೆ ನಮ್ಮ ಜಾತಿಯ ಕುಲಶಾಸ್ತ್ರೀಯ ಅಧ್ಯಯನ ಮಾಡಬೇಕಂತ ಹೇಳಿ ನಮ್ಮ ನಿರಂತರ ಹೋರಾಟದ ಫಲವಾಗಿ ಒಂದು ಕಾರ್ಯಪ್ರವೃತ್ತರಾದರು. ಇದರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ಇಲ್ಲಿಯ ಪ್ರೊಫೆಸರ್ ಒಬ್ಬರನ್ನ 2023ನೇ ಇಸ್ವಿ ಸೆಪ್ಟೆಂಬರ್ ಅಲ್ಲಿ ಇಲ್ಲಿಗೆ ಕರೆಸಿ, ಬೆಂಗಳೂರಿಗೆ ಕರೆಸಿ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕರೆಸಿ ಅವರಿಗೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡುವುದಾಗಿ ಆಶ್ವಾಸನೆ ನೀಡಿದ್ರು. ಅದರ ಮಧ್ಯದಲ್ಲಿ ನಾವು ಏನ್ ಮಾಡಿದ್ದೇವೆ, ಒಂದು ನಿಯೋಗವು BK ಹರಿಪ್ರಸಾದ್ MLC ಇವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಸಚಿವರನ್ನ SC ಮಾದೇವಪ್ಪ ಇವರನ್ನ 2024ರಲ್ಲಿ ಭೇಟಿ ಮಾಡಿ ನಾವು ನಮ್ಮ ಕುಲಶಾಸ್ತ್ರೀಯ ಅಧ್ಯಯನವನ್ನು ಆದಷ್ಟು ಬೇಗ ಮಾಡಿಸಿ ನಮಗೆ ಈ ಜಾತಿಯ ಹೆಸರನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳಿದಕ್ಕೆ ಅವರು ಕೂಡಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಬ್ಬರು ವೆಂಕಟಯ್ಯ ಅಂತ ಹೇಳುವ ಒಬ್ಬ ಡೈರೆಕ್ಟರ್ ನಿರ್ದೇಶಕರನ್ನ ಕರೆ ಮಾಡಿ ಮಾತಾಡಿ ಇಲ್ಲ ಅದು ನಾನು ನೋಡ್ತೇನೆ ಅಂತ ಹೇಳಿ ಅವ್ರು ಇದು ಮಾಡಿದ್ರು, ಭರವಸೆ ಕೊಟ್ಟರು. ಆ ನಂತರ ನಾವು ನಮ್ಮ ನಾಡಿಗೆ ವಾಪಸ್ ಹೋಗಿ ಅಲ್ಲಿ ಒಂದು ತಿಂಗಳಲ್ಲಿ ಅವರ ಒಂದು ಅಧಿಕಾರಿಗಳನ್ನು ನಿಯೋಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನಮ್ಮ ಜಾತಿ ಮನ್ಸಾ ಅಂತ ಹೇಳೋದು ಅಸ್ತಿತ್ವದಲ್ಲಿ ಇದೆಯಾ ಇಲ್ವಾ ಅಂತ ಹೇಳೋದಕ್ಕೆ ಒಂದಷ್ಟು ದಾಖಲೆಗಳನ್ನ ನಾವು ಕೊಟ್ಟಿವಿ. ದಾಖಲೆಗಳನ್ನು ಆ ಮೊದಲು ಕೂಡ ಸರ್ಕಾರಕ್ಕೆ ಕೊಟ್ಟು ಈ ವರದಿಯನ್ನು ಸರ್ಕಾರಕ್ಕೆ ನಾವು ಸಲ್ಲಿಸ್ತೀವಿ. ಸರಿ, ಆಮೇಲೆ ಅವರು ಸರ್ಕಾರದವರು ಬಂದು ಇದನ್ನ ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಆದೇಶ ಮಾಡ್ತಾರೆ ಅಂತ ಹೇಳೋದು ಭರವಸೆ ನೀಡಬಹುದು. ಆದ್ರೆ ಅದು 2025ನೇ ತಾರೀಕಿಗೆ 25ರಲ್ಲಿ ಫೆಬ್ರವರಿ 21ನೇ ತಾರೀಕಿಗೆ ಬಂದು ಅವರು ಏನು ಮಾಹಿತಿಯನ್ನ ಕರೆಕ್ಟ್ ಮಾಡಿಕೊಂಡು ಬಂದು ಇಲ್ಲಿ ಸರ್ಕಾರಕ್ಕೆ ಮಾಹಿತಿಯನ್ನ ಇದು ಕೊಡ್ತೇವೆ ವರದಿಯನ್ನು ಅಂತ ಹೇಳಿ ಹೋಗಿ ಕೂಡ 1 ವರ್ಷದ ಮೇಲಾಗಿ ಇನ್ನೂ ಕೂಡ ಈ ಸರ್ಕಾರ ಅದನ್ನು ಕುಲಶಾಸ್ತ್ರೀಯ ಅಧ್ಯಯನ ಮಾಡಲಿಕ್ಕೆ ಮುಂದಾಗಲಿಲ್ಲ. ಈ ಮಧ್ಯೆ ನಾಗಮೋಹನ್ ದಾಸ ಆಯೋಗವನ್ನು ರಚನೆ ಮಾಡಿ ಒಳ ಮೀಸಲಾತಿ ಜಾರಿ ಮಾಡುವಂತ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾವು ಬಂದು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಒಳ ಮೀಸಲಾತಿಗೆ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಅದು ನಮ್ಮ ಜಾತಿಯ ಅಸ್ತಿತ್ವದನ್ನ ಅಲ್ಲಿ ಪರಿಗಣಿಸಿ ನಮ್ಮ ಜಾತಿಗೆ ಒಂದು ನ್ಯಾಯ ಕೊಡಿಸುವಲ್ಲಿ ಸರ್ಕಾರ ಮುಂದಾಗಬೇಕಂತೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ನಾವು ಇಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡಿದ ಮರುದಿನವೇ ನಾಗಮೋಹನ್ ದಾಸ ಆಯೋಗದ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ಇಲ್ಲಿ ನಡೆಸಿ ಇಲ್ಲಿ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಮತ್ತು ಇತರ ಜಿಲ್ಲೆಗಳಲ್ಲಿ ಚದುರಿ ಹೋಗಿರುವಂತ ಒಂದು ಮನ್ಸಾ ಅಂತ ಒಂದು ಜಾತಿ ಇದೆ. ಹಾಗೇನೆ ಮೇರ ಅಂತ ಹೇಳುವ ಒಂದು ಜಾತಿ, ಮಾದಿಗ ದಾಸರಿ, ಮಡಿಕೇರಿಯ ಕೆಂಪಟ್ಟಿಂಬ ಈ ಜಾತಿಗಳು ಕೂಡ ಪಟ್ಟಿಯಿಂದ ಬಿಟ್ಟು ಹೋಗಿದ್ದಾವೆ. ಈ ಜಾತಿಗಳನ್ನ ಪಟ್ಟಿಗೆ ಸೇರಿಸಲಿಕ್ಕೆ ಸರ್ಕಾರ ಅವರ ಕುಲಶಾಸ್ತ್ರೀಯ ಅಧ್ಯಯನ ಮಾಡುವ ಮೂಲಕ ಅದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ಹೇಳುವ ಒಂದನ್ನ ವರದಿಯನ್ನು ಸರ್ಕಾರಕ್ಕೆ ಅವರ ಏನು ಒಳ ಮೀಸಲಾತಿ ಆಯೋಗದ ವರದಿಯಲ್ಲಿ ನೀಡಿದರು. ಈ ಮಧ್ಯೆ ನಾವು ಕಳೆದ ಜನವರಿಯಲ್ಲಿ ಕೂಡ ನಮ್ಮ ಸಮಾಜ ಕಲ್ಯಾಣ ಸಚಿವರನ್ನು ಬಂದು ವಿಧಾನಸೌಧದಲ್ಲಿ ಭೇಟಿಯಾದಾಗ ಅವರು ಒಂದು ನೀವು ಪ್ರವರ್ಗ ಎ ಅಥವಾ ಪ್ರವರ್ಗ ಬಿ ಅಲ್ಲಿ ಗುರುತಿಸಿಕೊಳ್ಳಿ ಅಂತ ಹೇಳೋ ಒಂದು ಹಾರಿಕೆ ಉತ್ತರವನ್ನು ಕೊಟ್ಟರು.
ನಮ್ಮದು ಪರಿಶಿಷ್ಟ ಜಾತಿಯಲ್ಲಿ ಪಟ್ಟಿಯಲ್ಲಿ ಸೇರದೇ ಇರುವಂತ ಒಂದು ಜಾತಿ. ನಾವು ಪ್ರವರ್ಗ ಎ ಯಲ್ಲಿ ಗುರುತಿಸಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಪ್ರವರ್ಗ ಬಿ ಯಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಪ್ರವರ್ಗ ಸಿ ಯಲ್ಲಿ ಕೂಡ ಗುರುತಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ವಿ ಹ್ಯಾವ್ ಗಾಟ್ ಅವರ್ ಓನ್ ಐಡೆಂಟಿಟಿ. ಮನ್ಸಾ ಈಸ್ ಎ ಇಂಡಿಪೆಂಡೆಂಟ್ ಕಾಸ್ಟ್ ಇನ್ ಅವರ್ ಲೊಕ್ಯಾಲಿಟಿ, ಇನ್ ಅವರ್ ಡಿಸ್ಟ್ರಿಕ್ಟ್. ಅದು ಬರೇ ಮನ್ಸಾ ಅಂತ ಹೇಳೋದು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯವರಲ್ಲಿ ಮಾತ್ರ ಇರುವುದಿಲ್ಲ. ಅವರು ಮಲೆನಾಡು ಪ್ರದೇಶಗಳಾದ ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಚದರಿ ಹೋಗಿರುವಂತವರು. ಇವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಬಹಳ ಹಿಂದುಳಿದಿರುವಂತ ಒಂದು ಸಮುದಾಯ. ಹಾಗಾಗಿ ಇದನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವಂಥದ್ದು ಬಹಳ ಅನಿವಾರ್ಯ ಆಗಿದೆ ಅಂತೇಳಿ ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಭರವಸೆ ಕೊಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಈಗ ನಮ್ಮ ಭಾಗದ ಜನಪ್ರತಿನಿಧಿಗಳು, MLA ಆಗಿರ್ಬೋದು, MP ಗಳು, ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂತ ಒಂದಷ್ಟು MLA-ಗಳಿಗೆ ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಇದೆ. ನಾವು ಕಳೆದ 30 ವರ್ಷಗಳಿಂದ ಕೂಡ ಹೇಳ್ತಾ ಇದ್ದೇವೆ ಇದನ್ನ ಒಂದು ಪಟ್ಟಿಯಲ್ಲಿ ಸೇರಿಸಬೇಕಂತೇಳಿ. ಆದ್ರೆ ನಾವು ಇದು ಪಟ್ಟಿಯಲ್ಲಿ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ, ಮನ್ಸಾ ಅಂತ ಹೇಳುದು ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ನಮ್ಮ ಭಾಗದ ಜನರು ಆದಿ ದ್ರಾವಿಡ ಅಂತ ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ತಾ ಇದ್ರು. ಹಾಗೇನೆ ಮಲೆನಾಡು ಪ್ರದೇಶದಲ್ಲಿ ಆದಿ ಕರ್ನಾಟಕ, ಹೊಲಯ, ಕಲ್ಲಾದಿ ಇಂತ ಬೇರೆ ಬೇರೆ ನಮ್ಮ ದಲ್ಲದ ಹೆಸರಲ್ಲಿ ಜಾತಿ ಪ್ರಮಾಣ ಪತ್ರ ಪಡ್ಕೊಂಡು ಏನೋ ಅಲ್ಪ ಸ್ವಲ್ಪ ಮೀಸಲಾತಿಯನ್ನು ಪಡ್ಕೊಂಡ್ರು. ಆದ್ರೆ ಈವರೆಗೂ ಕೂಡ ನಮ್ಮಲ್ಲಿ ಒಂದು ಡಾಕ್ಟರ್ಸ್, ಎಂಜಿನಿಯರ್ಸ್ ಅಂತ ಒಂದು, ಅಥವಾ IAS, IPS, IIT, IIM ಅಲ್ಲಿ ಓದಿದಂತ ಇದು ಸಮುದಾಯ ಇಲ್ಲ. ಎಲ್ಲ ಬಿಟ್ಟು ನಮ್ಮಲ್ಲಿ PhD ಮಾಡಿದವರು ಬೇರೆಣಿಕೆ ಒಂದು 7-8 ಮಂದಿ ನಮ್ಮ ಸಮುದಾಯದಲ್ಲಿ ಇದ್ದಾರೆ. ಆದರೆ ಈ ಭಾಗದಲ್ಲಿರುವಂತಹ ಹೊಲಯ, ಮಾದಿಗ, ಅಂದ್ರೆ ಎಡಗೈ ಅಥವಾ ಬಲಗೈ ಅಂತ ಹೇಳುವ ಒಂದು ಸಮುದಾಯದಲ್ಲಿ ಗುರುತಿಸುವಂತ ಒಂದಷ್ಟು ಸಮುದಾಯಗಳು ಶೈಕ್ಷಣಿಕವಾಗಿ ಬಹಳಷ್ಟು ಮುಂದುವರೆದಿದ್ದಾರೆ. ಅದು ಅವರ ಏನೋ ಶೈಕ್ಷಣಿಕವಾಗಿ ಮುಂದುವರಿದ್ದಾರೆ. ಅವರು ಹೇಳ್ತಾರೆ ನಾವು ಹಾಗಾಗಿ ನಮಗೆ ಮೀಸಲಾತಿಯ ಸವಲತ್ತನ್ನು ನಾವು ಪಡ್ಕೊಂಡಿದ್ದೀವಿ. ಅವ್ರು ಪಡ್ಕೊಂಡಿದ್ದಾರೆ, ಅದರ ಬಗ್ಗೆ ನಮ್ದು ಏನು ಆಕ್ಷೇಪ ಇಲ್ಲ. ಬಟ್ ಈಗ ಈ ಒಳ ಮೀಸಲಾತಿಯ ಸಂದರ್ಭದಲ್ಲಿ ಅವರು ರೋಸ್ಟರ್ ಬಿಂದುವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ರೋಸ್ಟರ್ ಬಿಂದು ಬಿಡಿ, ನಮಗೆ ಸರಿಯಾದ ಸರ್ಕಾರಿ ನೌಕರಿಗಳು ಸಿಕ್ಕಿಲ್ಲ. ಒಂದು ಗ್ರೂಪ್ 1 ಅಥವಾ ಕ್ಲಾಸ್ 1, ಕ್ಲಾಸ್ 2 ಅಂತ ಒಂದು ಹುದ್ದೆಗಳು ನಮಗೆ ಲಭಿಸಿಲ್ಲ. ಬರೇ ಕ್ಲರ್ಕ್, ಪಿಯೋನು ಅಥವಾ ಒಂದು ಶಾಲೆಯ ಮಾಸ್ಟರ್ಗಳು, ಅದು ಬಿಟ್ರೆ ಅದಕ್ಕಿಂತ ದೊಡ್ಡ ಹುದ್ದೆಗಳನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗಿಲ್ಲ. ನಾವು ಕಳೆದ 30 ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದೇವೆ, ನಮ್ದು ಮೂಲ ಜಾತಿ ಮನ್ಸಾ ಅಂತ ಹೇಳಿ, ಆದಿ ದ್ರಾವಿಡ ಅಂತ ಹೇಳುದು ನಮ್ಮದು ಜಾತಿ ಏನು ನಮ್ಮದು ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ ಹೇಳೋದು ಅದು ಬೇರೆ ಬೇರೆ ಜಾತಿಗಳ ಗುಂಪು. ಅದು ಹಾಗಾಗಿ ನಮ್ಮದು ಮೂಲ ಜಾತಿಯೇ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಬೇಕು. ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ ಹೇಳೋದು, ಆದಿ ಆಂಧ್ರ ಅಂತ ಹೇಳೋದು ಕೂಡ ಒಂದು ಜಾತಿ ಅಲ್ಲ ಅಂತ ಹೇಳೋದು ಕಳೆದ 30 ವರ್ಷಗಳಿಂದ ನಮಗೆ ಅದು ಗೊತ್ತಾಗಿದೆ. ಅದನ್ನ ಹೇಳ್ಕೊಳ್ತಾ ಬಂದಿದ್ದೀವಿ. ಅದರ ಮಧ್ಯದಲ್ಲಿ ನಮ್ಮದೇ ಕೆಲವು ಸಮುದಾಯದ ಜನರು ಏನು ಮಾಡಿದ್ರೆ, ಈ ಮನ್ಸಾ ಅಂತ ಹೇಳುದು ಕೀಳು ಎಂಬ ಭಾವನೆಯಿಂದ ಅವರು ಇಲ್ಲ, ನಮ್ಮದು ಮೂಲ ಆದಿ ದ್ರಾವಿಡನೇ ನಮ್ದು ಮನ್ಸಾ ಅಂತ ಹೇಳೋದು ಕೀಳು ಅಂತ ಹೇಳುವ ಒಂದು ಭಾವನೆಯಿಂದ ಆದಿ ದ್ರಾವಿಡ ಅಂತ ಹೇಳಿಕೊಂಡು ಒಂದಷ್ಟು ಸರ್ಕಾರಕ್ಕೆ ಮನವಿಗಳನ್ನು ಕೊಟ್ಟು ನಮ್ಮ ಆದಿ ದ್ರಾವಿಡ ಜಾತಿಯನ್ನೇ ಪರಿಗಣಿಸಬೇಕಂತ ಹೇಳಿದ್ರು. ಆದರೆ ಒಳ ಮೀಸಲಾತಿ ಆಯೋಗದ ಅಧ್ಯಕ್ಷರು ಸ್ಪಷ್ಟವಾಗಿ ಅವರ ವರದಿಯಲ್ಲಿ ಹೇಳಿದ್ರು, ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ ಹೇಳುವವರು ಅವರು ಮೂಲ ಜಾತಿಯನ್ನ ಕಡ್ಡಾಯವಾಗಿ ನಮೂದಿಸಬೇಕು ಅಂತ ಹೇಳಿ ಆದೇಶ ಅವರ ವರದಿಯಲ್ಲಿ ಶಿಫಾರಸು ಮಾಡಿ, ಅದರ ಒಟ್ಟಿಗೆ ಆ ಶಿಫಾರಸನ್ನ ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ಮುಂದಾದಾಗ ಪರಿಶಿಷ್ಟ ಜಾತಿಗಳಲ್ಲಿ ಏನು ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ಳಿಕ್ಕೆ ಒಂದು ಆದೇಶವನ್ನು ಹೊರಡಿಸಿದರು. ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕಲಾವತಿ ಅವರು ಅಂತ ಒಂದು ಸಹಿ ಮಾಡಿದಂಥವರು ಇದರ ಆದೇಶದಲ್ಲಿ ಏನು ಮಾಡಿದ್ದಾರೆ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತ ಹೇಳಿ ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ಳುವ ಬಯಸುವವರು ಪ್ರವರ್ಗ ಎ ಅಥವಾ ಪ್ರವರ್ಗ ಬಿ ಯಲ್ಲಿ ಗುರುತಿಸಿಕೊಂಡು ಅವರ ಮೂಲ ಜಾತಿಯನ್ನು ನಮೂದಿಸಬೇಕು ಅಂತ ಹೇಳಿ. ಬಟ್
ನಮಗೆ ಅಲ್ಲಿ ಮೂಲ ಜಾತಿಯನ್ನ ನಮೂದಿಸಲಿಕ್ಕೆ ನಮ್ಮ ಮೂಲ ಜಾತಿ ಮನ್ಸ ಅಂತ ಹೇಳುದು, ಅದು ಕಾಸ್ಟ್ ಲಿಸ್ಟ್ ಅಲ್ಲಿ ಇಲ್ಲ. ಸಮುದಾಯಕ್ಕೆ ಕೊಡಬೇಕು. ಮನ್ಸ ಅಭಿವೃದ್ಧಿ ನಿಗಮ ಅಂತ ಹೇಳಿ ಒಂದು ಸ್ಥಾಪನೆ ಮಾಡೋಕೆ, ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ಜಾತಿಗಳಲ್ಲಿ ಬಹಳ ನಿಷ್ಕೃಷ್ಟ ಪರಿಸ್ಥಿತಿಯಲ್ಲಿ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸಿದ್ದು ಜೀತದಾಳಾಗಿ ಬದುಕಿದಂತ ಸಮುದಾಯ ಅಂದ್ರೆ ಒಂದು ಕೊರಗ ಅಂತ ಹೇಳಿ, ಇನ್ನೊಂದು ನಮ್ದು ಮನ್ಸ ಅಂತ ಹೇಳಿ. ಆ ಕಾರಣಕ್ಕಾಗಿ ನಮಗೆ ಶೈಕ್ಷಣಿಕ ಸೌಲಭ್ಯಗಳು ಸರಿಯಾಗಿ ಸಿಕ್ಕಿಲ್ಲ. ಜೀತದಾಳಾಗಿ ಇದ್ದದರಿಂದ ಉಳ್ಳವರ ಜಮೀನಲ್ಲಿ ದುಡಿತಾ ಇದ್ದವರು, ಹಾಗಾಗಿ ನಮಗೆ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಹುಶಃ ನಮಗೆಲ್ಲರಿಗೂ ಗೊತ್ತುಂಟೋ ಇಲ್ವಾ, ನಮ್ಮ ಸಮುದಾಯದಲ್ಲಿ ಒಬ್ಬ ಫಸ್ಟ್ ಗ್ರಾಜ್ಯುಯೇಟ್ ಅಂತ ಹುಟ್ಟಿದ್ದು 1974 ನಂತರ 74ರಲ್ಲಿ ಒಬ್ಬರು ಫಸ್ಟ್ ಒಬ್ಬ ಗ್ರಾಜ್ಯುಯೇಟ್ ಅಂತ ಆದ್ರು. ಆ ನಂತರ ಕೆಲವರು ಗ್ರಾಜ್ಯುಯೇಷನ್ ಅಂತ ಮಾಡ್ಕೊಂಡು ಇದ್ರೂ ಕೂಡ ಅವರು ಯಾವುದೇ ಸರ್ಕಾರಿ ಜಾಬ್ಗಳು ಸರ್ಕಾರಿ ಕೆಲಸಗಳು ಸಿಗ್ತಾ ಇಲ್ಲ. ಈ ಕಾರಣಕ್ಕಾಗಿ ನಾವು ನಮಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನ ಮಾಡಬೇಕು. ಆ ಮೂಲಕ ನಮಗೆ 2% ಮೀಸಲಾತಿಯನ್ನ ಮನ್ಸಾ ಸಮುದಾಯಕ್ಕೆ ಕೊಡಬೇಕು. ಅದು ಎಂಪೆರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡುವ ಮೂಲಕ ಮಾತ್ರ ಸಾಧ್ಯ. ಮತ್ತೆ ಇಲ್ಲಿ ಟೋಟಲ್ ಆಗಿ ನಾವು ಹೇಳೋದಾದ್ರೆ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಇರುವಂತ ಜಾತಿ ಪ್ರಮಾಣ ಪಟ್ಟಿ ಇದೆಯಲ್ಲ, ಲಿಸ್ಟ್, ಇಟ್ ಇಸ್ ಅನ್ಸೈಂಟಿಫಿಕ್. Totally it is unscientific. Since 3 decades we are telling. 3 ದಶಕಗಳಿಂದ ನಾವು ಹೇಳ್ತಾ ಇದ್ದೇವೆ, ಇಲ್ಲಿರುವಂತ ಜಾತಿ ಪಟ್ಟಿಯು ಅವೈಜ್ಞಾನಿಕ ಇದೆ, ಅದನ್ನ ಸರಿಪಡಿಸಬೇಕು. ಒಂದೇ ಜಾತಿಯವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಹೆಸರುಗಳಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಕೆಲವೇ ಸಮುದಾಯಗಳು ಮೀಸಲಾತಿಯ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಬಿಟ್ಟು ಹೋದಂತಹ ಜಾತಿಗಳಿಗೆ ಯಾವುದೇ ರೀತಿಯ ಒಂದು ಸವಲತ್ತುಗಳು ಸಿಗ್ತಾ ಇಲ್ಲ, ಉಳ್ಳವರು ಮಾತ್ರ ಪಡ್ಕೊಳ್ತಾ ಇದ್ದಾರೆ ಅಂತ ಇದನ್ನು ಸರ್ಕಾರದ ಗಮನಕ್ಕೆ ನಾವು ತರ್ತಾನೆ ಇದ್ದೇವೆ. ಬಟ್ ಯಾವ ಸರ್ಕಾರಗಳು ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇನ್ನೊಂದು, ಇಲ್ಲಿ ಎಡಗೈ ಮತ್ತು ಬಲಗೈ ಅಂತ 2 ಗುಂಪುಗಳನ್ನು ಸರ್ಕಾರ ಹೇಳ್ತಾ ಇದ್ದೇನೆ, ಹಾಗೆ ಆ ಸಮುದಾಯದವರು ಕೂಡ ಹೇಳ್ತಾ ಇದ್ದಾರೆ. ನಾವು ಬಹಳಷ್ಟು ವರ್ಷಗಳಿಂದ ಒಂದು ನಮಗೆ ಡೌಟ್ ಇದೆ, ಕೇಳ್ತಾ ಇದ್ದೇವೆ. ನೋಬಡಿ ಹ್ಯಾಸ್ ಕ್ಲಾರಿಫೈಡ್ ಯಾವ ಮಾನದಂಡದ ಮೇಲೆ ಎಡಗೈ ಮತ್ತು ಬಲಗೈ ಅಂತ ಹೇಳುವ 2 ಗುಂಪನ್ನು ಮಾಡಿದ್ದಾರೆ ಅಂತ ಹೇಳಿ, ಬಲಗೈ ಮತ್ತು ಎಡಗೈ ಅಂತ ಹೇಳಿ. ಹಾಗೆಯೇ ಇಲ್ಲಿ ಈಗ ಸರ್ಕಾರ ಕೂಡ ಬಹಳ ಆತುರಾತರವಾಗಿ ಏನು ಒಳ ಮೀಸಲಾತಿಯ ಇದನ್ನು ಮಾಡ್ಬೇಕಂತ ಹೇಳಿ ಹೊರಡುವಾಗ ಇಲ್ಲಿ ನಾಗಮೋಹನ್ ದಾಸ್ ಆಯೋಗದಲ್ಲಿ 5 ಗುಂಪು ಮಾಡಿದ್ರು. ಅತಿ ಹಿಂದುಳಿದ ವರ್ಗಕ್ಕೆ 1%, ಹಿಂದುಳಿದ ವರ್ಗಕ್ಕೆ 1%, ಆಮೇಲೆ 4.5% ಒಂದು ಗ್ರೂಪ್ ಸಿಗೆ, ಗ್ರೂಪ್ ಎಗೆ 5%, ಗ್ರೂಪ್ ಬಿಗೆ 5% ಅಂತ ಕೊಟ್ಟು ಒಂದು ವರ್ಗೀಕರಣ ಮಾಡಿದ್ರು. ಬಹುಶಃ ಅದನ್ನ ಯಥಾಸ್ಥಿತಿ ಜಾರಿ ಮಾಡ್ತಾ ಇದ್ರೆ ಇಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಹಾಗೂ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬಿಟ್ಟು ಹೋದಂತ ನಮ್ಮಂತೆ ಇಲ್ಲಿ ನಮ್ದು ಏನು ಮನ್ಸ ಆಗಿರ್ಬೋದು, ಅಥವಾ ಉಡುಪಿ ಜಿಲ್ಲೆಯ ಒಂದು ಮೇರ ಅಂತ ಇರ್ಬೋದು, ಮಡಿಕೇರಿಯ ಕೆಂಬಟ್ಟಿ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಬಿಟ್ಟು ಹೋದಂತ ಜಾತಿಗಳಿಗೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇತ್ತು. ಆದರೆ ಈ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಕೆಲವೊಂದು ಜಾತಿಗಳ ಓಲೈಸಲಿಕ್ಕೆ ಬೇಕಾಗಿ ಈ ರೀತಿ ಒಂದು ವರ್ಗೀಕರಣ ಮಾಡಿ ABC ಅಂತ ಹೇಳಿ 3 ಜಾತಿಗಳ ಗುಂಪನ್ನ ಮಾಡಿ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಮುಂದಾಯಿತು. ಅದರ ಫಲವನ್ನ ಈಗ ಸರ್ಕಾರ ಅನುಭವಿಸ್ತಾ ಇದೆ. ಈಗ ನಾಳೆ ಏನು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಎಲ್ಲ ಸಚಿವರನ್ನ ಸೇರಿಸಿ ಕರೆದಿದ್ದಾರೆ. ಈ ಮೀಟಿಂಗ್ ಅಲ್ಲಿ ಆದರೂ ಕೂಡ ನಮ್ಮ ಜಾತಿಯ ಕುಲಶಾಸ್ತ್ರೀಯ ಅಧ್ಯಯನ ಮಾಡುವ ಒಂದು ಇದಕ್ಕೆ ಆದೇಶ ನೀಡಿ ಕೂಡಲೇ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸ್ಬೇಕು ಅಂತೇಳಿ ನಮ್ಮ ಸರ್ಕಾರಕ್ಕೆ ಒತ್ತಾಯ ಆಗಿರ್ತದೆ. ಹಾಗೇನೆ ಏನು ನಮಗೆ ಈ ಎಡಗೈ ಮತ್ತು ಬಲಗೈ ಅಂತೇಳಿ ಯಾವ ಆಧಾರದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ನಮ್ಗೆ ಏನಾದರೂ ಡಾಕ್ಯುಮೆಂಟ್ ಇದ್ರೆ ಅದು ಕೂಡ ನಮಗೆ ಕೊಡ್ಬೇಕಂತೇಳಿ ಸರ್ಕಾರವನ್ನ ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ಹಾಗೆ ಮೂಲ ಜಾತಿ ನಮೂದಿಸ್ಬೇಕಂತ ಹೇಳ್ತಾ ಇದ್ದಾರೆ. ನಮ್ದು ಪಟ್ಟಿಯಲ್ಲಿ ಇಲ್ಲದೆ ಇರುವ ಕಾರಣಕ್ಕಾಗಿ ಮೂಲ ಜಾತಿಯನ್ನು ನಮೂದಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಮನ್ಸ ಅಂತ ಹೇಳುದು ಎಲ್ಲಿಯವರೆಗೆ ಪಟ್ಟಿಯಲ್ಲಿ ಸೇರ್ತದೆ ಅಲ್ಲಿವರೆಗೆ, ಈವರೆಗೆ ನಮಗೇನು ಆದಿ ದ್ರಾವಿಡನ ಆದಿ ಕರ್ನಾಟಕ ಅಂತ ಏನು ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ಳಿಕ್ಕೆ ಅವಕಾಶ ಇತ್ತ, ಅದೇ ಅಂತ ಮುಂದುವರಿಸಿ ನಮ್ಮ ಜಾತಿ ಹೆಸರು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿದ ನಂತರ ನಮ್ಮ ಮೂಲ ಜಾತಿಯನ್ನು ನಮಗೆ ಸೇರಿಸಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಂತೇಳಿ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ.
ಹಾಗೇನೆ ಇನ್ನೊಂದು ಇಲ್ಲಿ ಬಹಳ ಮುಖ್ಯವಾಗಿ ಒಬ್ಬ ಇವರ ನಾಯಕರನ್ನು ಭೇಟಿಯಾಗಿ ಅಂತೇಳಿ ಅವರು ಕೂಡ ಹೇಳಿದ ಅದೇ ಮಾತನ್ನ ಹೇಳಿದರು. ಇದು ನಮಗೆ ಖಂಡಿತ ನಮ್ಮ ಐಡೆಂಟಿಟಿಯನ್ನ ಕಳೆದು ನಮಗೆ ಬಹುಶಃ ತಮ್ಮ ಗಮನಕ್ಕೆ ಇನ್ನೊಂದು ವಿಷಯನ ತರಲಿಕ್ಕೆ ಬಯಸ್ತೇನೆ. ಇಲ್ಲಿ ಒಂದು ಪ್ರಬಲ ಸಮುದಾಯದವರು ನಾವು ಈ ನಾಗಮೋಹನ್ ದಾಸ್ ಆಯೋಗದ ವರದಿಯ ಸಮೀಕ್ಷೆ ಸಂದರ್ಭದಲ್ಲಿ ನಮಗೆ ಕರೆ ಮಾಡಿ ನೀವು ಪ್ರವರ್ಗ ಬಿ ಯಲ್ಲಿ ಗುರುತಿಸಿಕೊಳ್ಳಿ ಅಂತ ಹೇಳಿ ನಮ್ಮನ್ನ ಇದು ಮಾಡಿದ್ರು. ಬಲಗೈ ಸಮುದಾಯದಲ್ಲಿ ಗುರುತಿಸಿಕೊಳ್ಳಿ ಅಂತ ನಾವು ಹೇಗೆ ಸರ್ ನಮ್ಮ ಏನು ಸ್ವಂತ ಅಸ್ಮಿತೆಯನ್ನು ಮರೆತು ಇನ್ನೊಂದು ಸಮುದಾಯದ ಒಟ್ಟಿಗೆ ನಾವು ಗುರುತಿಸಿಕೊಳ್ಳಿಕ್ಕೆ ನಾವು ಹೇಗೆ ಸಾಧ್ಯ ಅದನ್ನು ಹೇಳಿದಾಗ, ಇಲ್ಲ ನಿಮ್ಗೆ ನೀವು ಮತ್ತೆ ಮನ್ಸಾಂತರು ನಿಮ್ಮ ಜಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ನಾವು ಕೂಡ ನಿಮಗೆ ಹೋರಾಟ ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಯಾರು ಕೂಡ ಬೆಂಬಲ ಕೊಟ್ಟಿಲ್ಲ. ಮೊನ್ನೆ ಇತ್ತೀಚೆಗೆ ಕೂಡ ನಮ್ಮ ಕೊಪ್ಪಳ ತಾಲೂಕು ಚಿಕ್ಕಮಗಳೂರು ತಾಲೂಕಲ್ಲಿ ಒಬ್ಬರು ಮಾಜಿ MLA ಅವರು ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯದವರನ್ನ ವಲಯ ಸಮುದಾಯದ ಒಟ್ಟಿಗೆ ಅಂದ್ರೆ ಬಲಗೈ ಇದರಲ್ಲಿ ಗುರುತಿಸಿಕೊಳ್ಳಿಕ್ಕೆ ಸೂಚನೆ ಕೊಡ್ತಾ ಇದ್ದಾರೆ. ನಾನು ಅದನ್ನ ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ. ಅದು ಮಾಜಿ MLA ಒಬ್ಬರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಅವರು ನಮ್ಮ ಸಮುದಾಯದವರನ್ನ ಮನ್ಸಾ ಸಮುದಾಯದವರನ್ನ ವಲಯ ಸಮುದಾಯದ ಒಟ್ಟಿಗೆ ಗುರುತಿಸಿಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ. ಬಲಗೈ ಹೌದು, ಯಾಕಂದ್ರೆ ನಮ್ದು ಇಂಡಿಪೆಂಡೆಂಟ್ ಕಾಸ್ಟ್ ಮನ್ಸಾ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಐಡೆಂಟಿಟಿ. ನಮ್ದು ಕಲ್ಚರಲ್ ಐಡೆಂಟಿಟಿ ಇದೆ. ನಮ್ಮದು ಆರಾಧನಾ ಕ್ರಮಗಳು ಬೇರೆ ಇದ್ದಾವೆ. ನಾವು ಆರಾಧಿಸುವಂತದ್ದು ನಮ್ದು ಕುಲದೈವಗಳು ಅಂತ ಹೇಳಿ ಕಾಣದ ಕಟದ ಅಂತ ಹೇಳಿ ಸತ್ಯ ಸಾರಮಾಣಿ ಅಂತ ಹೇಳಿ ಎರಡಕ್ಕೂ ನಮಗೆ ಸೇರ್ಲಿಕ್ಕೆ ಪ್ರತ್ಯೇಕವಾಗಿ ಗುರುತಿಸಿ ಪ್ರತ್ಯೇಕ ಮೀಸಲಾತಿ 2% ಅನ್ನು ಕೊಡುವ ಮೂಲಕ ಜನಸಂಖ್ಯೆ ಜಾಸ್ತಿ ಮಾಡ್ಲಿಕ್ಕೆ ಇರ್ಬೋದು. ನಮಗೆ ಗೊತ್ತಿಲ್ಲ ಯಾವ ನಮ್ದು ಟೋಟಲ್ ನಮ್ದು 5 ಲಕ್ಷಕ್ಕಿಂತ ಮೇಲ್ಪಟ್ಟ ಜನಸಂಖ್ಯೆ ಇದ್ದಾವೆ 7 ಜಿಲ್ಲೆಯಲ್ಲಿ. ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಕೊಡಗು, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಮತ್ತೆ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ನಮ್ಮ ಸಮುದಾಯ ಇದೆ. 5 ಲಕ್ಷಕ್ಕೂ ಮೇಲ್ಪಟ್ಟಿದೆ. ಲೆಟರ್ ಏನು ಕೊಟ್ಟಿಲ್ಲ, ಬಟ್ ಅವನ್ನೆಲ್ಲ ಮೀಟಿಂಗ್ ಮಾಡಿಕೊಂಡು ನಮ್ಮ ಸಮುದಾಯದ ಕೆಲವು ನಾಯಕರುಗಳಿಗೆ ಫೋನ್ ಮಾಡಿಕೊಂಡು ನೀವು ಇದು ಬಲಗೈಯಲ್ಲಿ ಗುರುತಿಸಿಕೊಳ್ಳಿ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ. ಅದರ ಜೊತೆ ಇನ್ನೊಂದು ನಮಗೆ ಒಂದು ದೊಡ್ಡ ತೊಡಕಾಗಿರುವಂತದ್ದು, ನಮ್ಮದೇ ಸಮುದಾಯದ ಕೆಲವರು ಪಟ್ಟಣವಾಸಿಗಳು ತಮ್ಮ ಮೂಲ ಜಾತಿಯನ್ನ ಹೈಡ್ ಮಾಡಿಕೊಂಡು ಅಂದ್ರೆ ಮುಚ್ಚುಮರೆ ಮಾಡಿಕೊಂಡು ಮನ್ಸ ಅಂತ ಹೇಳಲಿಕ್ಕೆ ಅದು ಹೇಸಿಗೆ ಅಂತ ಹೇಳುವ ಒಂದು ಭ್ರಮೆಯಿಂದ ನಮ್ದು ಮೊದಲಿಂದ ನಾವು ಹೇಳ್ತಾ ಬಂದಿದ್ದೇವೆ ಆಗಿದ್ರೆ ಅವರ ಕರ್ನಾಟಕ ಅಂತ ಹೇಳಿ ಅದು ಜಾತಿಗಳಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಅದನ್ನೇ ಹೇಳ್ಕೊಂಡು ಬಂದು ಈಗ ನಾಗಮೋಹನ್ ದಾಸ್ ಆಯೋಗದ ವರದಿಯ ನಂತರ ಏನ್ ಮಾಡ್ತಾ ಇದ್ದಾರೆ, ನಮ್ಗೆ ಮೂಲ ಜಾತಿಗೆ ಒಂದು ಬೇಕಂತ ಹೇಳಿ ತಮ್ಮದಲ್ಲದ ಒಂದು ಯಾವುದೇ ದಾಖಲೆಗಳು ಇಲ್ಲದಂತ ಜಾತಿಯ ಹೆಸರನ್ನ ಹೊಸದಾಗಿ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದು ಸಾರಮಾಣಿ ಜಾತಿ ಅಂತ ಹೇಳಿ ಸೃಷ್ಟಿ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾರಮಾಣಿ ಅಂತ ಹೇಳಿ ಸಾರಮಾಣಿ ಕುಲ ಅಂತೇಳಿ ಜಾತಿ ಪಟ್ಟಿಯಲ್ಲಿ ಸೇರಿಸಬೇಕಂತೇಳಿ ಸರ್ಕಾರದ ಕೆಲವು ವಿರೋಧ ಪಕ್ಷದ MLAಗಳನ್ನ ಭೇಟಿ ಮಾಡಿದ್ದಾರೆ. ಸುನೀಲ್ ಕುಮಾರ್ ಅವರು ಕಾರ್ಕಳದ MLA, ಹಾಗೇನೆ ನಮ್ಮ ಮುಲ್ಕಿ ಮೂಡಬಿದಿರೆ ಕ್ಷೇತ್ರದ ಶಾಸಕರಾದಂತ ಉಮ್ಮನಾಥ ಕೋಟೆಯಲ್ಲಿ ಕೂಡ ಅದನ್ನ ಅಸೆಂಬ್ಲಿಯಲ್ಲಿ ಆ ಕ್ವಶನ್ ರೈಸ್ ಮಾಡಿದ್ದಾರೆ. ಬಹುಶಃ ಇವರಿಗೆ ಗೊತ್ತುಂಟು, ಯಾರು ಶಾಸಕ ಸುನೀಲ್ ಕುಮಾರ್ ಅವರಿಗೂ ಗೊತ್ತುಂಟು, ಆಮೇಲೆ ನಮ್ಮ ಇವರು ಉಮ್ಮನಾಥ ಕೋಟೆನವರಿಗೂ ಕೂಡ ಗೊತ್ತು. ಇಲ್ಲಿ ಮನ್ಸಾ ಅಂತ ಹೇಳುವ ಒಂದು ಮೂಲ ಜಾತಿ ಅದೇ ಇರುವಂತದ್ದು, ಸಾರಮಾಣಿ ಅಂತ ಹೇಳುವ ಜಾತಿಯನ್ನ ಎಲ್ಲಿ ಕೂಡ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸಾರಮಾಣಿ ಅಂತ ದೈವವನ್ನ ಆರಾಧಿಸುವವರು, ಹಾಗಾಗಿ ಅವರ ಜಾತಿಯನ್ನು ಒಂದು ಜಾತಿಯನ್ನ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಜಾತಿಯನ್ನ ಗುರುತಿಸಬೇಕಾಗಿರುವುದು ಸಮಾಜದಿಂದ ಹೊರತು ಆ ಜಾತಿಯನ್ನ ಗುರುತಿಸುವುದು ಪಟ್ಟಿಯಿಂದ ಅಲ್ಲ. ನಾವು ಮನ್ಸಾ ಅಂತಲೇ ಬರ್ಸಿದೀವಿ. ಮತ್ತೊಂದು ಒಳ ಮೀಸಲಾತಿಯ ಸಮೀಕ್ಷೆ ಸಂದರ್ಭದಲ್ಲಿ ನಾವು ನಾಗಮೋಹನ್ ದಾಸ್ ಆಯೋಗದ ಅಧ್ಯಕ್ಷರನ್ನ ನಾಗಮೋಹನ್ ದಾಸ್ ನಮ್ಮ ಜಾತಿ ಮನ್ಸರ್ ಅಂದ್ರೆ ಗೊತ್ತಿದೆ.
ಆದಿ ದ್ರಾವಿಡ ಅಂದ್ರೆ ಬಾಕಿ ಜಾತಿಯವರಿಗೆ ಅದು ಯಾವ ಜಾತಿ ಅಂತ ಗೊತ್ತೇ ಇಲ್ಲ. ಆದ ಕಾರಣ ನಾವು ಹೇಳೋದು ಆದಿ ದ್ರಾವಿಡ ಅಲ್ಲ ನಮ್ದು ಮನ್ಸ ಅನ್ನುವಂಥದ್ದು ಇಡೀ ಊರಲ್ಲಿ ತಿಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ತದೆ. ಅವ್ರು ಯಾವ ಜಾತಿ ಅಂತ ಹೇಳಿದ್ರೆ ಎಲ್ಲರೂ ಹೇಳೋದು ಅವ್ರ ಮನ್ಸರು, ಅವರ ಜಾತಿಯಲ್ಲಿ ಮನ್ಸ ಅನ್ನೋದೇ ಜಾತಿ ಇರುವುದು ಅಂತ ಹೇಳ್ತಾರೆ. ಹಾಗಾದ್ರೆ ಇದೇನು ಮಾಡಬೇಕು? ಸರ್ಕಾರ ಇದನ್ನು ಕುಲಶಾಸ್ತ್ರಿ ಅಧ್ಯಯನಕ್ಕೆ ಹಾಕ್ಬೇಕು ಅಂತೇಳಿ ನಾವು ಇಷ್ಟು ವರ್ಷ ಒತ್ತಾಯ ಮಾಡಿದ್ದೀವಿ. ಇನ್ನೂ ಅವರು ಕುಲಶಾಸ್ತ್ರಿ ಅಧ್ಯಯನ ಮಾಡಲಿಲ್ಲ. ಈಗ ಅವ್ರು ಮಾಡಲಿಲ್ಲ ಅಂತ ಹೇಳಿ ನಾವು ಮತ್ತೊಮ್ಮೆ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಿದ್ದೀವಿ. ಸರ್, ಇದರಲ್ಲೇ ಪರಿಹಾರ ನಮಗೆ ಆಗ್ಬೇಕು. ಒಂದು ವೇಳೆ ಸಿಗದಿದ್ರೆ ಕುಲಶಾಸ್ತ್ರಿ ಅಧ್ಯಯನಕ್ಕೆ ಅವರು ಏನಾದರೂ ಹಾಕದಿದ್ದಲ್ಲಿ ನಾವು ಮುಖ್ಯಮಂತ್ರಿಗಳ ಮನೆ ಹತ್ರ ಹೋಗಿ ನಾವು ಧರಣಿ ಮಾಡಬೇಕಾಗ್ತದೆ. ಇದು ಖಂಡಿತ, ಇದು ಮಾಡಲೇಬೇಕು. ಯಾಕೆಂದ್ರೆ ನಮ್ಮ ಜಾತಿ ಎಷ್ಟು ಸಂಖ್ಯೆ ಇದೆ ಅನ್ನೋದು ಮುಖ್ಯ ಅಲ್ಲ. 50 ಜನ ಇರಲಿ, ಅದು ಜಾತಿ ಹೀಗೆ ಇದೆ ಅಂತ ಹೇಳಿದ ನಂತರ ಅದು ಕುಲಶಾಸ್ತ್ರಿ ಅಧ್ಯಯನ ಮಾಡಬೇಕು. ಆ ಜಾತಿ ಇದೆ ಹೌದಾ ಅಂತ ಹೇಳಿ ಅವರು ಸರ್ಕಾರ ಮಾಡಬೇಕಾದಂತ ಕೆಲಸ ಇದೆ. ಇದು ಸರ್ಕಾರ ಮಾಡ್ತಾ ಇಲ್ಲ ಅಂತ ನಮಗೆ ಭಾರಿ ನಾವು ಒತ್ತಾಯ ಮಾಡ್ತಾ ಇರೋದು ಸರ್ಕಾರದವರು ಕುಲಶಾಸ್ತ್ರಿ ಅಧ್ಯಯನ ಮಾಡಿ ಇಂಥ ಜಾತಿಯವರು ಅಲ್ಲಿ ಇದ್ದಾರ, ಎಷ್ಟು ಜಿಲ್ಲೆಗಳಲ್ಲಿ ಇದ್ದಾರ ಹೌದಾ ಅನ್ನೋದನ್ನು ಹೇಳಬೇಕು. ಅದು ಬಿಟ್ರೆ ಮತ್ತೆ ಈಗ ಮೊನ್ನೆ ಇವರು ಹೇಳಿದಾಗ ಉಪನಾಥ್ ಕೋಟ್ಯಾನ್ ಅವರು ಇವರು ಮಾತಾಡಿದ್ದಾರೆ. ಏನಂದ್ರೆ ಅವರು ಇದು ಆದಿ ದ್ರಾವಿಡ ಜಾತಿ ಅಂತ. ಆದಿ ದ್ರಾವಿಡ ಜಾತಿ ಅಲ್ಲ ಅಂತ ಸರ್ಕಾರನೇ ಅವತ್ತು ಹೇಳಿಬಿಟ್ಟಿದೆ. ಖಂಡಿತ ಅಲ್ಲ. ಭಾಗೀರಥಿ ಮುರಳಿ ಅವರಿಗೆ ಸ್ಪಷ್ಟ ಗೊತ್ತಿದೆ, ಅವರು ನಮ್ಮ ಜಾತಿಯವರಿಗೆ, ಅವ್ರ ಮನಸ್ಸ ಜಾತಿಯವರಿಗೆ, ಅವರಿಗೆ ಸ್ಪಷ್ಟ ಗೊತ್ತಿದೆ. ಆದ್ರೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದೇ ಇವರು ಹೇಳಿದಾಗ ಜಾತಿ ಅನ್ನೋದು ಕೀಳು ಅನ್ನುವಂಥ ಭಾವನೆಯಲ್ಲಿ ಆದಿ ದ್ರಾವಿಡ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆದಿ ದ್ರಾವಿಡ ಅನ್ನೋದು ಬೇರೆ ಬೇರೆ ಜಾತಿಯವರು ಸರ್ಟಿಫಿಕೇಟ್ ತಗೊಳ್ತಾ ಇದ್ದಾರೆ, ನಮ್ಗೆ ಗೊತ್ತಿದೆ. ಆದ ಕಾರಣ ನಮ್ಮದೇ ಆದಂತ ಜಾತಿ ಕುಲಶಾಸ್ತ್ರಿ ಅಧ್ಯಯನ ಆಗಿ ಜಾತಿ ಪಟ್ಟಿಗೆ ಸೇರಿ ನಮ್ಮ ಸ್ವತಂತ್ರ ಜಾತಿ ಆಗಬೇಕು ಅನ್ನುವಂಥ ಒಂದು ಆಶೆ. ಮೀಸಲಾತಿಯಲ್ಲಿ ಕೂಡ ನಮಗೆ ವಿಶೇಷವಾದಂತ ಪ್ರತ್ಯೇಕವಾದ ಮೀಸಲಾತಿಯನ್ನೇ ಕೊಡಬೇಕು. ಅವರಿಗೆ ಹಂಚಿದ್ರಲ್ಲಿ ಒಂದು ಪಾಲು ತಗೊಳ್ಳುವಷ್ಟು ಬಲಿಷ್ಠರು ನಾವಲ್ಲ, ಅದು ಸಾಧ್ಯ ಇಲ್ಲ. ಪ್ರತ್ಯೇಕವಾದಂತ ಮೀಸಲಾತಿ ಬೇಕು ಅನ್ನುವಂಥ ಆಶೆ ಸರ್.